ಗಾಡಿ ಸಮ ಮಾಡುವಂತ ಬಂದಿದ್ರ ಆಲೋಚನೆ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈಗ ಫೈನಲಿ ಏರ್ ಫಿಲ್ಟರ್ ತಂದಿರಾ ನೋಡ್ಬೋದಲ್ಲ. ಈ ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ಬೇಡ, ಗಾಡಿನೇ ಬೇರೆ ತಕ ಆಡುಕಂತ ಹೋಗಿದೆ, ಹಂಗೆ ಮಳೆ ಬಂತು. ಈಗ ಅಂಗಡಿ ಹತ್ರ ಬಂದಿದ್ರು ನೋಡಿ, ಬಟ್ಟೆ ಅಂಗಡಿ ಮಾತೇ ಇಲ್ಲ. ಹಲೋ ಗೈಸ್, ಹೇಗಿದ್ದೀರಾ ಕರ್ನಾಟಕ? ನಾನು ನಿಮ್ಮ ಅರ್ಜುನ್, ನೀವು ನೋಡ್ತೀರಾ ಅರ್ಜುನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತ ಗಾಡಿ ಸಮ ಮಾಡುವ ಅಂತ ಇದೇ ಮನೆ ಗಾಡಿ ಸಮ ಮಾಡುವ ಅಂತ ಬಂದಿದ್ರ, ಅವನೇ ಇಲ್ಲ ಇದ, ಅದಕ್ಕೆ ಹಂಗೆ ಮುಂದೆ ಹೋಗುವ ಅಂತ, ಮುಂದೆ ಹೋಗಿ ಟರ್ನ್ ಮಾಡುವ ಅಂತ ಅವ ಕೇಳ್ಕ ಬಂದ ಅನಿಸ್ತಿದ. ಅದಕ್ಕೆ ನಾನು ಕೂತ್ಕೊಂಡಿದ್ದ. ಈಗ ಒಂದು ಪಂಪ್ ತರ್ಬೇಕಂತೆ, ಏರ್ ಫಿಲ್ಟರ್ ಇಲ್ಲ ಸಾರಿ ಏರ್ ಫಿಲ್ಟರ್ ತರ್ಬೇಕಂತ. ಅದ ಈಗ ತರ್ಕೋಬೇಕಾ ಏನಂತ ಸಿಕ್ತಿವಂತೆ ಅಂಗಡಿದೆಲ್ಲ. ಈಗ ತರ್ಕೋಬೇಕಾ, ಮುಖ ಕಾಣಿಸುವಾಗ ಕಡೆ ಏರ್ ಫಿಲ್ಟರ್ ತರಕ್ ಹೋಗಲ್ಲ. ಈಗ ಏರ್ ಫಿಲ್ಟರ್ ತರಕ್ ಬಂದಿರ ನೋಡಿ, ಇದೆ ಏನು ಬೇಕು ರೈಸಲ್ಲಿ ತಗೊಂಡು ಬಂದಿರ. ಕಡೆ ಹಾರ್ನ್ ತಗಂತಿ ಏನ್ ಬೇಕು ಸೌಂಡ್ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಇದು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ನೀವು. ಗೊತ್ತಲ್ಲ ಬೇಡಲ್ಲ, ಮೀಟರ್ ಕೇಬಲ್ ಹೋಗಿದೆ, ಫುಲ್ ಹೋಗಿದೆ ಅನ್ಸಿದ. ಕೇಬಲ್ ಗಾಡಿ ತಗೊಂಬರಿ ಒಂದ್ಸರಿ. ಕೇಬಲ್ 2 ಟೈಪ್ ಬರ್ತದೆ, ಒಂದು ಪ್ರೆಸ್ಸಿಂಗ್ ಎಷ್ಟು ನೋಡ್ಕೊಂಡು ಹೇಳಿ. ಚೇಂಜ್ ಇಲ್ಲ, 60 ರೂಪಾಯಿ. ಫೋನ್ ಪೇ ಇದೆ? ನಂದು ಇಲ್ಲ, ಫೋನ್ ಪೇ ಇಲ್ಲ. ಚೇಂಜ್ ಕೊಡಿ 500 ರೂಪಾಯಿ. ಆಯ್ತಾಯ್ತು, ಇಲ್ಲ ಇಲ್ಲ ಕೊಡ್ತೇನೆ. 10 ಹೊಸ ನೋಟ್ ಕೊಟ್ಟ ಇದೊಂದೇ ಮತ್ತೇನ್ ಬೇಡ. ಬೇಡ, ಹಾರ್ನ್ ಇಲ್ಲ ಅಲ್ಲ ಗಾಡಿಗೆ, ಅವ್ರನ್ನ ಸರಿ ಮಾಡ್ಕೋಬಹುದು. ಆಯ್ತಾ ಅಡ್ಜಸ್ಟ್ಮೆಂಟ್ ಮಾಡಿ ತಗೊಳ್ಳಿ. ಆಯ್ತು. ಅಲ್ಲ ಅದಕ್ಕೆ ಎಷ್ಟು ಹತ್ತಿದ ಫುಲ್ ಫುಲ್ ಎಷ್ಟು ಹತ್ತಿದ? ಮೀಟರ್ ಅಸೆಂಬ್ಲಿ ಬೇಡ, ಕೆಳಗೊಂದು ಕೇಬಲ್ ಒಂದೇ. ಕೇಬಲ್ ಮೀಟರ್ ಕೇಬಲ್ ಅಷ್ಟೇ ಅಲ್ಲ. ಕೇಬಲ್ 120 ರೂಪಾಯಿ ಖಾಲಿ ಕೇಬಲ್. ಖಾಲಿ ಕೇಬಲ್ ಈಗ ವೀಲ್ ಬೇಕಂದ್ರೆ 100 ರೂಪಾಯಿ. ಕೇಳ್ಕ ಅವ್ನಿಗೆ ಕೇಳ್ಕ. ಗ್ಯಾರೇಜ್ ಕೇಳ್ಕೊಂಡ್ 100 ರೂಪಾಯಿ ಕೇಬಲ್, 120 ರೂಪಾಯಿ ಕೇಬಲ್, 220 ರೂಪಾಯಿ ಆಗ್ತದೆ. ಮತ್ತೆ ವೀಲ್ ಮತ್ತೆ ಎರಡು ಖಾಲಿ ಕೇಬಲ್ 120 ರೂಪಾಯಿ. ನೋಡಿ मुझे सिटी अंडर का 3 4 5 ಹತ್ತಿದ ನಿಮ್ಗೆ 60 ಕೊಡ್ತೀನಿ ನಾನು. ಮತ್ತೆ ಇಲ್ಲ ನಿಮ್ಗೆ 40 ಕೊಡ್ಬೇಕಲ್ಲ. ಕಡೆ ಇದು ತಗೊಂಡು ಬಂದಿತ್ತು ಗೈಸ್ ನೋಡಿ. ಇದಷ್ಟೇ, ನೀವು ಹಾರ್ನ್ ತಗೊಳ, ಟೈರ್ ಗಿಂಚ ತಗೊಳ, ಚೇಂಜ್ ಮಾಡ್ಸ್ಕ. ಹೀಗೆ ಮತ್ತೆ ಅವು ಚೇಂಜ್ ಮಾಡ್ಸಕ್ ಆಗೋದಿಲ್ಲ. ಇಂಡಿಕೇಟರ್ ಎಷ್ಟು ಹತ್ತಿದ? ಹಳೆದು ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹಾಲೋಜನ್ ಇಂಡಿಕೇಟರ್ ಎಲ್ಇಡಿ ಬೇಡ, ಹಾಲೋಜನ್ ಗೈಸ್ ಈಗ ತಗೊಂಡಾಯ್ತಾ? ಈಗ ಹೋಗ್ತಾರ ಎಲ್ಲಂದ್ರೆ ಮನೆ ಈಗ ರಿಪೇರಿ ಮಾಡೋಕೆ ಅಲ್ಲೇ ಸೈಡಿಗೆ ಅಂಗಡಿ ಇದ, ಅಲ್ಲೇ ರಿಪೇರಿ ಮಾಡ್ತೀರಾ. ಈಗ ಹೋಗ್ಬೇಕಾ ಗೈಸ್? ಈಗ ತಗೊಂಡಾಗಿದೆ ಏರ್ ಫಿಲ್ಟರ್. ಈಗ ಹೋಗುವ. ಈಗ ಫೈನಲಿ ಏರ್ ಫಿಲ್ಟರ್ ತಂದಿರಾ ನೋಡ್ಬೋದಲ್ಲ, ಇದೆ ಏರ್ ಫಿಲ್ಟರ್. ಯಾಕಂದ್ರೆ ಗಾಡಿ ಹಾಕೋಕಂತ, ಯಾಕಂದ್ರೆ ಹಳಗಿದಲ್ಲ, ಹಳೇದ ಸುಮಾರು ವರ್ಷ ಹಳೇದಾಗಿತ್ತದ. ಈಗ ಹಾಕ್ಬೇಕೀಗ ಮಳೆ ಬಂದೋಗಿದೆ. ಈಗ ಅದೇ ಬೇಜಾರು, ಮಳೆದಲ್ಲಿ ಹೆಂಗ್ ರಿಪೇರಿ ಮಾಡುದು, ಅದೇ ಕಿರಿಕಿರಿ ಆಗ್ತದ. ಯೋಕ ಫಸ್ಟ್ ಅವ್ನ್ ಗಾಡಿ ತಗೊಬರುವ. ಗಾಡಿಯಲ್ಲಿದ ಒಳಗಿದ ಗೈಸ್ ನೋಡಿ, ಮಳೆ ಹೋಯ್ತದ. ಈಗ ಹೆಂಗ್ ರಿಪೇರಿ ಮಾಡುದು ಅಂತ ನೋಡ್ಬೇಕೀಗ. ಬಾಳೆ ಗಿಡ ಬಿತ್ತ ಮಸ್ತ್ ಅಲ್ಲ. ಓಂಕರ್ ನಿಂಗೊಂದು ಐಡಿಯಾ ಹೇಳ್ತಿ. ಏನ್ ಹೇಳ, ಈ ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ಬೇಡ, ಗಾಡಿನೇ ಬೇರೆ ತಕ. ಏನ ಬಾ, ಆನ್ ಬಾ ಬರ. ಆನ್ ಆಯ್ತಾ? ಬರ ಈಗ ಹೋಗುವ. ಗಾಡಿ ಯಾವಾಗ ಆನ್ ಆಯ್ತಲ್ಲ, ಈಗ ಆನ್ ಆಯ್ತು. ಬಾ, ಆನ್ ಆಗ್ಬಿಟ್ಟು ಹೆಂಗ್ ಬರ್ಕೋಗುದಿಲ್ಲ.
ಗೈಸ್ ಈಗ ಗಾಡಿ ಕಡೆಗೆ ರಿಪೇರಿ ಮಾಡ್ತೀರಂತೆ, ಅದಕ್ಕೆ ನಾ ಇಲ್ಲಿಂದ ಹೋಗ್ತೇವೆ. ಕಡೆಗೆ ರಿಪೇರಿ ಮಾಡೋದ್ರಲ್ಲ ಅದಕ್ಕೆ ಈಗ ಮಾಡೋದಿಲ್ಲ ಅಂತೆ, ಅದಕ್ಕೋಸ್ಕರ ಹೋಗ್ತೇವೆ. ಗಾಡಿ ಲೇಟ್ ಹಾಕೊಂಡೆ ಇಲ್ಲಿ ಒಂದು ಅವರೇ ಮಾಡ್ತೀರಿ ಮನೆಯದಲ್ಲೇ ರಿಪೇರಿ ನೋಡಿ. ಈಗ ಹೋಗ್ಬೇಕಾ ಓಂಕಾರ ಮನೆ ಹೋಗೋ, ಮಳೆ ಮಳೆ ಹೋಯ್ತೈತೆ, ಮನೆ ಹೋಯ್ತಿ. ಈಗ ಎಷ್ಟು ಕೊಡ್ತಿದ್ದ? 35-40 ಕೊಡ್ತಿದ್ದ ಅಂಕೋಲಾಗ. ಪೆಟ್ರೋಲ್ ಆ ಥರ ತಗಂತಿದ್ದ, ಹಾಳಾಗೋದಲ್ಲ. ಪೆಟ್ರೋಲ್ ಹಾಕೋಕೆ ಹೋಗುವ ಆಡುಕಂತ ಹೋಗಿದೆ, ಹಂಗೆ ಮಳೆ ಬಂತು. ಅದಕ್ಕೆ ಈಗ ಏನು ಅಂದರೆ ಈಗ ರೀಚಾರ್ಜ್ ಕಲ್ಲಿಗಿದ್ದು, ರೀಚಾರ್ಜ್ ಮಾಡ್ಕೋತೇವೆ. ಈಗ ನಂದು ಫೋನ್ ಪೇ ಒಳಗೆ ಕ್ಯಾಶ್ ಇದೆ, ಆದ್ರೆ ಮಾಡ್ಕೋಬೋದು. ಯಾಕೆಲ್ಲ ರೀಚಾರ್ಜ್ ಇಲ್ಲ, ಅದಕ್ಕೆ ಈಗ ರೀಚಾರ್ಜ್ ಮಾಡ್ಕೋತೇವೆ. ಆಮೇಲೆ ಅಕ್ಕ ಮಾಡ್ತಿದ್ದೀಗ ರೀಚಾರ್ಜ್ ಮಾಡ್ಕೋಗುವ. ಮಳೆ ನೋಡಿ, ಮಳೆ ಮಳೆ ಫೈನಲಿ ಇಲ್ಲಿ ಬಂದ್ಬಿಟ್ಟು ಇಲ್ಲೇ ಇದೆ ಮನೆ ನೋಡಿ. ಹೋಗ್ಬೇಕು ಒಳಗೆ. ಈಗ ಈ ಅಂಗಡಿ ಹತ್ರ ಬಂದಿದ್ರು ನೋಡಿ, ಬಟ್ಟೆ ಅಂಗಡಿ. ಸಾಮಾನು ತಗೊಳಕ್ಕೆ ಬಟ್ಟೆ ಟವಲ್ ಎಲ್ಲ ಬೇಕಂತ. ಈಗ ದೇವ್ರ ಪೂಜೆ ಬಂದಿದ್ದಲ್ಲ ಅದಕ್ಕೆ ಇಲ್ಲಿ ತಗೊಂಡು ಬಂದು ನೋಡಿ ಎಲ್ಲ ಅಂಗಡಿ. ಈಗ ಬಟ್ಟೆ ತಗೊಂಡಾಯ್ತು, ಈಗ ಬಾಳೆಹಣ್ಣು ತಗೊಂಡು ಬಂದು ಅದು ಅಂಗಡಿ ನೋಡಿ. ಇದೆ ಬಾಳೆಹಣ್ಣು ದೊಡ್ಡ ತಗೊಂಡೆ, ಬಾಳೆಹಣ್ಣು ತಗೊಂಡೋಯ್ತು. ಈಗ ಸೀದಾ ಮತ್ತೆ ಸಾಮಾನು ಇದು ತಗೊಂಡ್ರೆ ಆಯ್ತು. ಈಗ ಕಾಯಿ ಸೇನ್ ಮಳೆ ನೋಡಿ, ಫುಲ್ ಒದ್ದೆ, ಪ್ಯಾಂಟ್ ಒದ್ದಾಗಿದೆ ಈಗ ನೋಡಿ. ಹೋಗಿದ್ರಲ್ಲ ಮಾರ್ಕೆಟಿಗೆ, ಮತ್ತೆ ಮಳೆ ಬಂದು ನಾ ಹಿಂದೆ ಕಷ್ಟ ಇಲ್ಲ ನೋಡಿ. ಮಳೆಗೆ ನೀರಿಗೆ ಹತ್ತೆ ಇದೆ ಗೈಸ್. ರಾತ್ರಿ ಗಾಡಿ ಹೊಡಿದ್ದು ನೋಡಿ, ಕರೆಂಟೇ ಇಲ್ಲ ಇಲ್ಲಿ. ಈಗ ಚಿಕನ್ ಶೋರೂಮ್ ಅಂತ ಹೋಗ್ತೇವೆ ಈಗ ನೋಡಿ. ಗಾಡಿ ರಾತ್ರಿ ಕರೆಂಟ್ ಇಲ್ಲ, ಗಾಡಿಗೆ ಕರೆಂಟ್ ಇದ್ದದೆ ನಾವು ನೋಡಿ. ಗಾಡಿ ಹೋಗಿ ಪೊಲೀಸರ ಗಾಡಿ ನೋಡಿ. ಏನ್ ಬೇಕು ಹೇಳಿ ನಿಂಗೆ? ಪಪ್ಪ ಇಲ್ಲಿಂದ ತಗೊಳ್ತಿರಲ್ಲ, ಅದಕ್ಕೆ ಶೇಟ್ ಅಂತೇವ. ಅದಕ್ಕೆ ನಾ ಇಲ್ಲಿ ಬಂದೆ. ಓಂಕಾರ ಡ್ಯೂರಬಲ್ ಟೆಸ್ಟಿಂಗ್ ಗೊತ್ತಾಗ್ತೀಯಾ? ಗೊತ್ತಾಗ್ಲಿ, ಡ್ಯೂರಬಲ್ ಚೆಕ್ ಮಾಡೋಣ. ಬೇಡ, ಆಮೇಲೆ ಡ್ಯೂರಬಲ್ ಚೆಕ್ ಮಾಡ್ತೀಯಾ? 50 ಮಾತೇ ಇಲ್ಲ. ಕರೆಂಟ್ ಹೋಗಿದೆ ನೋಡಿ. ನಾನು ಬಲ್ಬ್ ನೋಡ್ಕೊಳ್ಳೆ ಗೊತ್ತಾಗ್ತೀಯಲ್ಲ, ಕರೆಂಟ್ ಇಲ್ಲ. ಮಳೆ ಹೆಂಗೆ ಹೋಯ್ತಿದೆ, ಸಕ್ಕತ್ತ ಇಲ್ಲ ನೋಡ್ಬೋದಲ್ಲ. ಇದ್ರೊಳಗೆ ಹೆಂಗೆ ಲಾಕ್ ಮಾಡೋದು? ಹಿಂಗೆ ಆಗ್ತಿದೆ. ಏನು ಲಾಕ್ ಮಾಡುವ ಅಂದ್ರೆ ಮಳೆ ಬರ್ತಿದೆ ನೋಡಿ. ಮಳೆ ಯಾವ ಥರ ಕಾಣಿಸಿದ್ರೆ ಅನಿಸ್ತೆ ಕತ್ಲೆ ಒಳಗೆ ನೋಡಿ. ಯಾವ ಥರ ಸೌಂಡ ಕೇಳಿಸ್ಬೋದಲ್ಲ ನೋಡಿ, ಒಂದ್ಸತಿ ಸೌಂಡ ನೋಡಿದ್ವಿ ಅಲ್ಲ ನೋಡಿ. ಗೈಸ್ ಇವತ್ತೊಂದು ಲಾಗ್ ಇಲ್ಲೇ ಏನು ಮಾಡ್ತೀವಿ ಗೈಸ್. ಇನ್ನೂ ತನಕ ಯಾರು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟಕ್ನೆ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಿಗೆ. ಬಾಯ್ ಗೈಸ್.